ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್. ಇವತ್ತು ನಾನು ವ್ಲಾಗ್ಸ್ ಏನು ಶೇರ್ ಮಾಡ್ತಾ ಇಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಲ್ಲ ತಾಯಿ ಮನೆಗೆ ಹೋಗ್ತಾ ಇದ್ದೇನೆ ಅಂತೇಳಿ. ಹಾಗೆ ನಾನು ತಾಯಿ ಮನೆಯಿಂದ ನೆಕ್ಸ್ಟ್ ನಾನು ನನ್ನ ಹಸ್ಬೆಂಡ್ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಡೇ ನಾನು ಹೋಗ್ತಾ ಇರೋದು. ವಿಡಿಯೋ ಮಾತ್ರ ಹಾಕುವಾಗ ಸ್ವಲ್ಪ ಡಿಲೇ ಆಗ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. ಸೊ ಆ ಸಿಚುವೇಷನಲ್ಲಿ ನಾನಿದ್ದೆ. ಸೊ ಹಾಗೆ ನಾನು ಹೋಗ್ತಾ ಇದ್ದೇನೆ ನೋಡಿ. ನನ್ನ ತಂದೆ ಸ್ಕೂಟಿಯಲ್ಲಿ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೇವೆ. ನಾನು ಸ್ಕೂಟಿಯಿಂದ ಮತ್ತು ಟೌನಿಗೆ ಹೋಗಿ ಟೌನ್ ತನಕ ಅಪ್ಪ ಬಿಟ್ಟರು. ಮತ್ತು ನಾನು ಬಸ್ಸಲ್ಲಿ ಹೋಗ್ತಾ ಇರೋದು, ನಾನು ಮತ್ತು ಮಗಳು. ಯಾಕಂತ ಹೇಳಿದರೆ ನನ್ನ ಮಾವನಿಗೆ ಹಸ್ಬೆಂಡಿದ್ದು ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ನಾನು ಬರುವಾಗ ಹುಷಾರಿದ್ರು. ನನ್ನ ಹತ್ರ ಅವರು ಹೇಳಿದ್ರು 2 ದಿವಸ ಕೂತ್ಕೊಂಡು ಬಾ ಮನೆಗೆ ಹೋಗಿ, ತುಂಬ ದಿನ ಆಯ್ತಲ್ಲ ಹೋಗಿ ಅಂತೇಳಿ. ಹಾಗೆ ಅತ್ತೆ ಮಾವ ಹೇಳಿದ್ರಂತೇಳಿ ನಾನು ಮತ್ತೆ ಬಂದೆ. ಮತ್ತು ನೆಕ್ಸ್ಟ್ ಡೇ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳುವಾಗ ನಮಗೆ ತುಂಬ ಶಾಕ್ ಆಯಿತು. ನೆನೆಸ್ಕೊಳ್ಳಿಕ್ಕೇ ಆಗಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಕೇಳುವಾಗ ಟೆನ್ಷನಲ್ಲಿದ್ವಿ. ಮತ್ತು ನಾನು ಆಗಲೇ ನೆಕ್ಸ್ಟ್ ಡೇ ನಾನು ಮನೆಗೆ ಹೋದೆ. ಆಟೋದಲ್ಲಿ ಹೋಗ್ತಿದ್ದಾನೆ ನೋಡಿ. ಮತ್ತು ನಾನು ಹೋಗಿ ಒಂದು ಸಂಜೆ ಹೊತ್ತಲ್ಲಿ ಮ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದರು. ಹಾಗೆ ನಾನು ಮನೆಯವರು ಅಂದರೆ ತಂಗಿ ಸಿಸ್ಟರ್ ಎಲ್ಲ ಒಟ್ಟಿಗೆ ಹೋಗಿ ನಾವು ಆಲ್ರೆಡಿ ಮಾವನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರು. ಹಾಗೆ ನಾವು ಸಂಜೆ ಹೊತ್ತಲ್ಲಿ ನಾವು ಕೂಡ ಫ್ಯಾಮಿಲಿಯಾಗಿ ಹೋದ್ವಿ ನೋಡಿ ಬರಲಿಕ್ಕೆ. ಈಗ ಅಲ್ಹಮ್ದುಲಿಲ್ಲ ಸ್ವಲ್ಪ ಹುಷಾರಾಗಿದ್ದಾರೆ. ಅದೇ ಅಲ್ಹಮ್ದುಲಿಲ್ಲ ಸ್ವಲ್ಪ ಸಮಾಧಾನ ನೋಡಿ ಬಂದ ನಂತರ. ಮತ್ತು ನೆಕ್ಸ್ಟ್ ಡೇ ನೋಡಿ ಮಕ್ಕಳಿಗೆ ಕೂಡ ಹುಷಾರಿಲ್ಲ, ಈಗ ಜ್ವರ ಅದು ಇದು ಅಂತೇಳಿ ನಾನು ನನ್ನ ಸಿಸ್ಟರ್ ಮತ್ತು ಪುತ್ತೂರಿಗೆ ಹೋಗ್ತಾ ಇದ್ದೇವೆ ಹಾಸ್ಪಿಟಲಿಗೆ. ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿಗೆಲ್ಲ ಹುಷಾರಿಲ್ಲ, ದೊಡ್ಡವರಿಗೆಲ್ಲ ಹುಷಾರಿಲ್ಲ ಅಂತ ಹೇಳುವಾಗ ಇವಾಗಿನ ಸಿಚುವೇಶನ್ ಕೂಡ ಹಾಗೇ ಇದೆ. ಮಳೆ ಆದ್ದರಿಂದ ಬೇಗ ಹುಷಾರಿಲ್ಲದೆ ಆಗೋದು. ಮಕ್ಕಳಿಗೆ ಪಾಪ ಏನು ಗೊತ್ತಿರೋದಿಲ್ಲ, ಅವರು ಮಕ್ಕಳ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಬಟ್ ನಮಗೆ ಟೆನ್ಷನ್ ಆಗೋದಲ್ಲ. ಈಗೆಲ್ಲ ಓಕೆ, ಸ್ವಲ್ಪ ಆರಾಮಾಗಿದ್ದೇವೆ. ಹಾಗೆ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಿದ್ದೇನೆ. 3 ಡೇಸ್ ಆಯ್ತಲ್ಲ, ವಿಡಿಯೋ ಹಾಕುವಾಗಲೇ ಲೇಟ್ ಆಗುತ್ತೆ. ಯಾಕಂತ ಹೇಳಿದರೆ ಕರೆಕ್ಟ್ ನಾವು ಕರೆಕ್ಟಾಗದೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಹಾಗೆ ನಾನು ಎಲ್ಲ ಓಕೆ ಅಂತ ಆದಮೇಲೆ ನಾನು ನನ್ನ ಮನೆಗೆ ತಾಯಿ ಮನೆಗೆ ರಿಟರ್ನ್ ಬರ್ತಾ ಇದ್ದೇನೆ. ಬರುವಾಗ ಹಸಿವು ಕೂಡ ಇತ್ತಲ್ಲ, ಹಾಗೆ ನಾನು ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡಿದೆ. ಬಟ್ ಅಲ್ಲಿ ನಾನು ಟೀ ತಗೊಂಡೆ. ಅಂದರೆ ತಲೆನೋವು ತುಂಬ ಜಾಸ್ತಿ ಇತ್ತು. ತಲೆನೋವಿಗೋಸ್ಕರ ನಾನು ಟೀ ಕಾಫಿ ತಗೊಂಡೆ. ಮತ್ತು ಊಟ ಎಲ್ಲ ಸ್ವಲ್ಪ 1/2 ಪ್ಲೇಟ್ ತಗೊಂಡೆ ಊಟ ಮಾಡಿರೋದು. ಮತ್ತು ಮಗಳಿಗೆ ಸಂಜೆ ತಗೊಂಡೆ, ಅದು ಅವಳು ತಿಂದಿಲ್ಲ, ಹಾಗೆಯೇ ಬಿಟ್ಟಳು. ಮತ್ತು ನಾನು ಮನೆಗೆ ಒಂದು ಸಂಜೆ ಹೊತ್ತಿಗೆ ಮುಟ್ಟಿದೆ. ಮಗಳದ್ದು ಚಪ್ಪಲ್ ಕೂಡ ಒಂದು ಕಟ್ಟಾಗಿತ್ತು. ಬರುವಾಗ ಒಂದು ಚಪ್ಪಲೆಲ್ಲ ತಗೊಂಡು ಮತ್ತು ನಾನು ನಮ್ಮ ತಾಯಿ ಮನೆಗೆ ಬಂದೆ. ಬಟ್ ತಲೆನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಆಯಿತಾ, ಹಾಗೆಯೇ ಇದೆ ತಲೆನೋವು. ತುಂಬ ತಲೆನೋವು ಹಾಗೆಯೇ ಇದೆ. ಅಂದರೆ ಎಲ್ಲರೂ ಕೂಡ ಹುಷಾರಿಲ್ಲ ಹಾಗೆ ಅಂತ ಹೇಳುವಾಗ ತುಂಬ ಡಿಪ್ರೆಷನ್ಗೆ ಹೋಗೋಷ್ಟು ಟೆನ್ಷನ್ ಆಗುತ್ತಲ್ಲ, ನೀವು ಕೂಡ. ಹಾಗೆ ಇವತ್ತಿದ್ದಲ್ಲಿ ಫುಲ್ ಟ್ರಾವೆಲೇ, ಬೇರೆ ಏನಿಲ್ಲ, ವ್ಲಾಗ್ಸ್ ಏನಿಲ್ಲ, ವೀಡಿಯೋಸ್ ಏನಿಲ್ಲ, ಟ್ರಾವೆಲ್ ಮಾತ್ರ. ಹಾಗೆ ನಿಮ್ಮ ಜೊತೆ ಮತ್ತು ನೀವೇನು ವೀಡಿಯೋ ಶೇರ್ ಮಾಡಿಲ್ಲ ಅಂತ ಕೇಳ್ಬೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಷ್ಟೇ, ಬೇರೆ ಏನಿಲ್ಲ. ನಿಮಗೆ ರಿದಾಸ್ ಕಿಚನ್ ಚಾನಲ್ ನಿಮ್ಗೆ ಇಷ್ಟವಾದರೆ ಉಂಟಲ್ಲ, ಒಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ.